ಮಾಜಿ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ರಾಜಶೇಖರ್ ಪಾಟೀಲ್ ಅವರ 60ನೇ ಹುಟ್ಟುಹಬ್ಬದ ಅಂಗವಾಗಿ ನಿನ್ನೆ ರಾಜಶೇಖರ್ ಪಾಟೀಲ್ ಅಭಿಮಾನಿಗಳಿಂದ ಹುಮನಾಬಾದ್ ಪಟ್ಟಣದಲ್ಲಿ ಭವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಖ್ಯಾತ ಚಲನಚಿತ್ರ ನಟಿ ಸೋನಾಲ್ ಮೊಟ್ಟಿರು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಜನಸಾಗರವನ್ನು ನೋಡಿದರೆ ರಾಜಶೇಖರ್ ಪಾಟೀಲ್ ಸರ್ ಅವರ ಮೇಲೆ ಅವರ ಅಭಿಮಾನಿಗಳಿಗೆ ಎಷ್ಟು ಪ್ರೀತಿ ಇದೆ ಎಂಬುದು ಗೊತ್ತಾಗ್ತದೆ. ಎಷ್ಟೋ ಜನರು ತಮ್ಮ ಹುಟ್ಟುಹಬ್ಬವನ್ನು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ನಲ್ಲಿ ಮಾಡ್ಕೋತಾರೆ. ಆದರೆ ರಾಜಶೇಖರ್ ಪಾಟೀಲ್ ಅವರು ನಿಮ್ಮೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ. ಅವರಿಗೆ ನಿಮ್ಮ ಮೇಲಿರುವ ಪ್ರೀತಿಗೆ ನೀವು ಯಾವುದೇ ಗಿಫ್ಟ್ ಕೊಡುವ ಅವಶ್ಯಕತೆ ಇಲ್ಲ, ಆದರೆ ಅವರ ಬಲ ತುಂಬುವ ಕೆಲಸವನ್ನ ನೀವು ಮಾಡಬೇಕಂತ ಹೇಳಿದರು. ನಿಜ, ಈ ಜನಸಾಗರ ನೋಡಿದರೆ ಅವರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗ್ತಿದೆ. ಆ್ಯಂಡ್ ಆಲ್ಸೋ ನನಗೆ ಸ್ಪೀಚ್ ಎಲ್ಲ ಮಾಡೋಕ್ಕೆ ನಿಜವಾಗ್ಲೂ ಬರಲ್ಲ. ನನಗೇನಿದ್ರೆ ಶೂಟಿಂಗು, ಸಿನಿಮಾ ಅಷ್ಟೇ. ಬಟ್ ನಾನೊಂದು ಚಿಕ್ಕ ವಿಷಯ ಹೇಳ್ತೀನಿ, ಅಷ್ಟರಲ್ಲೇ ಇವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿಮ್ಗೆ ಗೊತ್ತಾಗಬೇಕು. ಅವ್ರಿಗೆ ಇವತ್ತು ಅವ್ರ ಹುಟ್ಟಿದ ಹಬ್ಬದ ದಿನ ಎಲ್ಲೋ 5 ಸ್ಟಾರ್ ಹೋಟೆಲು ಇಲ್ಲ ಫಾರಿನ್ಗೆ ಹೋಗಿ ಸೆಲೆಬ್ರೇಷನ್ ಮಾಡ್ಬೋದಿತ್ತು. ಆದರೆ ಇಲ್ಲ, ಅವರು ನಿಮ್ಮ ಜೊತೆನೇ ಸೆಲೆಬ್ರೇಟ್ ಮಾಡಬೇಕು. ಈ ಸ್ಟೇಜ್ ಅಂತೆ ನಮ್ಮನ್ನು ಕರೆಸ್ಬಿಟ್ಟು, ಇಷ್ಟು ಮ್ಯೂಸಿಕಲ್ ಪ್ರೋಗ್ರಾಮ್ ಅಂತೆ ಆ್ಯಕ್ಟರ್ಸ್ಗೆ ಕರೆಸ್ಬಿಟ್ಟು, ಜೈ ಜೈ ಎಲ್ಲರನ್ನ ಕರೆಸ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ದಾರಂದರೆ ನಾವು ಅವ್ರಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ಅವ್ರ ಬರ್ಡೇಗೆ ನಮ್ಮಿಂದ ಏನು ದೊಡ್ಡದು ಎಕ್ಸ್ಪೆಕ್ಟ್ ಮಾಡಲ್ಲ, ಏನು ದೊಡ್ಡದು ಗಿಫ್ಟ್ ಕೊಡೋಕ್ಕಾಗಲ್ಲ. ಬಟ್ ಒಂದೇ ನಮ್ಮಿಂದ ಮಾಡ್ಬೋದು, ಅವ್ರಿಗೆ ನಾವು ಬಲ ಥರ ನಿಂತ್ಕೋಬೇಕು, ಅವ್ರಿಗೆ ಸಪೋರ್ಟ್ ನಾವು ಮಾಡ್ಕೋಬೇಕು. ಸೊ ಎಲ್ಲರೂ ಸರ್, ನಮ್ಮ ಸಪೋರ್ಟ್, ನಮ್ಮ ಪ್ರೀತಿ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ ಸರ್. ಹಾಗೆ ನನಗೆ ಪರ್ಸ್ನಲಿ ಯಾವಾಗಲೂ ಈ ಅವಕಾಶ ಸಿಗಲ್ಲ. ಸೊ ಜನರಲಿ ನಾನು ಹುಮನಾಬಾದ್ಗೆ ಫಸ್ಟ್ ಟೈಮ್ ಬರ್ತಿರೋದು. ಬಟ್ ಇಲ್ಲಿಂದ ನನ್ನ ಫ್ಯಾನ್ಸ್ ಬೆಂಗಳೂರು ಬಂದು ಮೀಟ್ ಆಗ್ತಿದ್ರು. ಸೊ ಇದು ಒಂದು ಅವಕಾಶ. ನನಗೆ ಧನ್ಯವಾದಗಳು ಹೇಳೋಕ್ಕೆ. ನನಗೆ ಇಲ್ಲಿವರೆಗೂ ನನಗೆ ಸಿಕ್ಕಿರೋ ಪ್ರೀತಿ ನಿಮ್ಮಿಂದ ನನ್ನ ಸಿನಿಮಾಗೆ ಆಗಿರಲಿ, ನನಗೆ ಆಗಿರಲಿ, ಎಲ್ರಿಗೂ ಧನ್ಯವಾದಗಳು. ಹಾಗೆ ಒನ್ಸ್ ಅಗೇನ್ ಸರ್, ವೆರಿ ವೆರಿ ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ನಂತರ ತಮ್ಮ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ರಾಜಶೇಖರ್ ಪಾಟೀಲ್ ಅವರು, ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ, ಸಾವು ಶಾಶ್ವತ. ಅದರ ಮಧ್ಯದಲ್ಲಿ ನಮ್ಮ ಹೋರಾಟ ಇರ್ತದೆ. ನಾನು ನನ್ನ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ಸಾಕ್ಷಿನೇ ಈ ಜನಸಾಗರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ನಾನು ಸೋತೆಂಬ ಕಾರಣಕ್ಕೆ ಮನೆಯಲ್ಲಿ ಕೂರುವ ವ್ಯಕ್ತಿತ್ವ ನನ್ನದಲ್ಲ. ನನ್ನ ಕೊನೆ ಉಸಿರಿರುವವರೆಗೂ ಕ್ಷೇತ್ರದ ಜನತೆಯ ಸೇವೆಗಾಗಿ ನಾನು ಸದಾ ಸಿದ್ಧನಿರ್ತೇನೆ ಅಂತ ತಿಳಿಸಿದರು. ಕೆಲಸ ಆಗಿದೆ. ಇವತ್ತು ಭಾಳ ಸಂತೋಷ ಅನಿಸ್ತಾ ಇದೆ. ಹುಮನಾಬಾದ್ ಕ್ಷೇತ್ರದಲ್ಲಿ ಕಳೆದ 2023 ಚುನಾವಣೆಯಲ್ಲಿ ನನ್ನನ್ನು ಕೆಲವೇ ಮತಗಳ ಅಂತರದಿಂದ ಸೋಲ್ಬೇಕಾಯ್ತು. ನನಗೆ ಇವತ್ತು ನಿಜವಾಗ್ಲೂ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ, ಇವತ್ತು ಎಷ್ಟೊಂದು ಅಭಿಮಾನಿಗಳು ತಾವು ಬೆಳಿಗ್ಗೆಯಿಂದ ರಾತ್ರಿವರೆಗೆ, ನಾನಿವತ್ತು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 5 ಗಂಟೆಗೆ ಮನೆಗೆ ಬರಬೇಕಾಯ್ತು ಅಂದ್ರೆ ನಾ ಮೇನ್ ಡೋರ್ಲಿಂದ ಮನೆಗೆ ಬಂದಿಲ್ಲ, ಹಿಂದಿನ ಡೋರ್ಲಿಂದ ಮನೆಗೆ ಬಂದು ಮ್ಯಾಲೆ ಹೋಗ್ಬಿಟ್ಟು ನಾನು. ಯಾಕಂದ್ರೆ ನೀವು ಅಷ್ಟೊಂದು ಹಾರು ಶಾಲು ಬೆಳಿಗ್ಗೆಯಿಂದ ನನ್ನನ್ನು ಬಹಳಷ್ಟು ಇದು ಮಾಡಿದ್ರಿ. ಅದಕ್ಕೆ ಬಂಧುಗಳೇ, ನಾನು ಒಂದೇ ಒಂದು ಹೇಳಕ್ಕೆ ಇಚ್ಛಪಡ್ತೀನಿ, ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ, ಸಾವು ಶಾಶ್ವತ. ಅದರ ಮಧ್ಯದಲ್ಲಿ ನಮ್ಮ ಹೋರಾಟ. ನಾವು ಏನು ಮಾಡಿದ್ದೀವಿ, ಜನರ ಸಲುವಾಗಿ ನಾವೇನು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ಜನರಿಗೆ ಯಾವ ರೀತಿ ನಾವು ರೆಸ್ಪಾನ್ಸ್ ಕೊಟ್ಟಿದ್ದೀವಿ ಎಂಬುದು ಇವತ್ತು ನನಗೆ ನೆನೆಸ್ತಾ ಇದೆ. ಇವತ್ತು ತಾವೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ನೋಡಿದಾಗ ನನಗೆ ಇನ್ನೂ ಕೂಡ ಹೊರಗೆ ಬರ್ತಾ ಇದೆ. ಯಾಕಂದರೆ ನಾನು ಈಶ್ವರ್ ಖಂಡ್ರೆ ಅವರು 4 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಸಿಗುತ್ತೆ. ಅದ್ರಿಗೆ ಎಲ್ಲಕ್ಕಿಂತ ಸಂತೋಷ ಈ ವರ್ಷ ಇವತ್ತಿನ ದಿನ ನನಗೆ ಭಾಳ ಸಂತೋಷ ಅನಿಸ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೋಡಿ ಇವತ್ತ ತಾವೆಲ್ಲರೂ ತಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ. ಇವತ್ತೇನು ಇದು ಒಂದು ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಹುಟ್ಟು ಹಬ್ಬ ಮುಖ್ಯ ಅಲ್ಲ, ಇವತ್ತು ನಾವೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಒಂದು ಕಡೆ ಸೇರಬೇಕು, ಒಂದು ಕಡೆ ನಾವು ಮಾತಾಡಬೇಕು, ಒಂದು ಕಡೆ ಆಗಬೇಕು ಅಂತ ಇದು ಕಾರ್ಯಕ್ರಮ. ಹುಟ್ಟುಹಬ್ಬ ಮುಖ್ಯ ಅಲ್ಲ, ಹುಟ್ಟುಹಬ್ಬ ದಿನ ಪ್ರತಿ ವರ್ಷ ಬರುತ್ತೆ. ಇವತ್ತು ತಾವೆಲ್ಲ ಅಭಿಮಾನಿಗಳು
ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ರಾಜಶೇಖರ್ ಪಾಟೀಲ್ ಅವರ ಪರಿವಾರ ಕಳೆದ 40 ವರ್ಷಗಳಿಂದ ಹುಮನಾಬಾದ್ ಮತಕ್ಷೇತ್ರ ಅಷ್ಟಲ್ಲದೆ ಇಡೀ ಬೀದರ್ ಜಿಲ್ಲೆಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆ ನೀಡಿದ್ದಾರೆ. ಒಂದ್ ವೇಳೆ ರಾಜಶೇಖರ್ ಪಾಟೀಲ್ ಅವರು ಕಳೆದ ಚುನಾವಣೆಯಲ್ಲಿ ಸೋಲದೇ ಇದ್ದಿದ್ದರೆ ಕೇವಲ ಶಾಸಕರಾಗಿ ಅಲ್ಲ, ಮಂತ್ರಿಯಾಗಿಯೂ ಕೆಲಸ ಮಾಡ್ತಿದ್ರು ಅಂತ ತಿಳಿಸಿದ್ರು. ಬಸವರಾಜ ಪಾಟೀಲ್ ಅವರು ಸಚಿವರಾಗಿ, ಶಾಸಕರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಇವತ್ತು ಅದರಲ್ಲಿ ವಿಶೇಷವಾಗಿ ಶತಾಯುಷಿಗಳಾದ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರ ಜೊತೆಯಲ್ಲಿ ಅದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇರ್ಬೋದು, ಕಾರಂಜ ಯೋಜನೆ ಇರ್ಬೋದು, ಇಲ್ಲಿರುವಂಥ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅನೇಕ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡೋದರಲ್ಲಿ ಅವ್ರದ್ದೆಲ್ಲರ ಒಂದು ಸಂಕಲ್ಪ ಕನಸೇನಿತ್ತಪ್ಪ ಅಂತ ಹೇಳಿದರೆ ಗಡಿ ಜಿಲ್ಲೆ ಆದಂಥ ಬೀದರ್ ಜಿಲ್ಲೆ ಅಭಿವೃದ್ಧಿಶೀಲ ಜಿಲ್ಲೆ ಆಗಬೇಕು ಅನ್ನುವಂಥದ್ದು. ಅದೆಲ್ಲವನ್ನು ಮಾಡಿ ಇವತ್ತು ನಮ್ಮೆಲ್ಲರಿಗೆ ಅವರೆಲ್ಲ ಆದರ್ಶಪ್ರಾಯರಾಗಿದ್ದಾರೆ. ನಾನಿರ್ಬೋದು, ರಾಜಶೇಖರ್ ಪಾಟೀಲ್ ಅವರಿರ್ಬೋದು, ನಮ್ಮೆಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅವರೇನು ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ, ಅವರನ್ನು ಆದರ್ಶವನ್ನಾಗಿ ಇಟ್ಟುಕೊಂಡು ಇದು ರಾಜಕಾರಣ ಅಂತೇಳಿದರೆ ಇದು ಒಂದು ವೃತ್ತಿ ಅಂತಲ್ಲ, ಇದು ಒಂದು ಸಮಾಜ ಸೇವೆ. ಇವತ್ತು ಕಲುಷಿತ ಆಗಿರ್ಬೋದು, ಆದರೆ ಇವತ್ತು ಬಡವರಿಗೆ ಸಹಾಯ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು, ಸೇವೆ ಇವತ್ತು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಹೇಳ್ತಾರೆ, ಸದ್ದಿಲ್ಲದೆ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಪ್ರಚಾರದ ಯುಗ. ಇವತ್ತು ನೋಡಿ, ಕರಂ ಕರೋ ಅನ್ನುವಂಥದ್ದು ಫಲ್ಕ ಆಶಾ ಮತ್ ಕರೋ. ಹೀಗಾಗಿ ನಾವೆಲ್ಲ ಇವತ್ತು ರಾಜಕೀಯದಲ್ಲಿ ಈ ಭಾಗದ ಜನರಿಗೆ ನ್ಯಾಯ ಕೊಡಬೇಕು, ಈ ಭಾಗದ ಅಭಿವೃದ್ಧಿ ಆಗಬೇಕು, ಅವರ ಕಣ್ಣೀರು ಒರೆಸಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು, ಜಡ್ಡುಗಟ್ಟಿದ ಆಡಳಿತದ ವ್ಯವಸ್ಥೆ ಚುರುಕುಗೊಳಿಸಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಇವತ್ತು ರಾಜಕೀಯದಲ್ಲಿ ಬಂದಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಸಹಿತ ಇವತ್ತು ಯುವಕರಿದ್ದಾಗಲೇ ಏನಾದರೂ ಜನಸೇವೆ ಮಾಡಬೇಕು ಅಂತೇಳಿ ರಾಜಕೀಯದಲ್ಲಿ ಬಂದು ಇವತ್ತು ಸುಮಾರು 4 ಸಲ ವಿಧಾನಸಭೆಯಲ್ಲಿ ಸದಸ್ಯರಾಗಿ, ಇವತ್ತು 1 ಸಲ ಮಂತ್ರಿಯಾಗಿ ಈ ಜಿಲ್ಲೆ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ, ಅವತ್ತಿನ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿಯೂ ಈಗಾಗಲೇ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು, ರಹೀಂ ಖಾನ್ ಅವರು, ರಾಜಶೇಖರ್ ಪಾಟೀಲ್ ಅವರು ಎಲ್ಲರೂ ಸೇರಿ ಸುಮಾರು, ಯಾಕಂದರೆ ಈಗ ನಾನು 20 ವರ್ಷದಿಂದ ಶಾಸಕನಾಗಿದ್ದೇನೆ, 4ನೇ ಸಲ, ಇದು 17ನೇ ವರ್ಷ ನಡೀತಾ ಇದೆ. ನಾವು ಏನೇ ಒಂದು ಕೆಲಸ ಕಾರ್ಯ ಇದ್ದರೂ, ಅಭಿವೃದ್ಧಿ ಕೆಲಸ ಇದ್ದರೂ ಒಗ್ಗಟ್ಟಾಗಿ ವಿಧಾನಸಭೆಯಲ್ಲಿ, ಸರ್ಕಾರದಲ್ಲಿ, ಅಧಿಕಾರದಲ್ಲಿರಲಿ, ಪ್ರತಿಪಕ್ಷದಲ್ಲಿರಲಿ ಇವತ್ತು ಹೋರಾಟ ಮಾಡಿ ಈ ಭಾಗದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸೇರಿ ಐಕ್ಯತೆಯಿಂದ ಹೋರಾಟ ಮಾಡಿದ್ದೇವೆ. ಇವತ್ತು ನಾವು ಸೇವೆ ಮಾಡಿದ್ದೇವೆ, ಅಭಿವೃದ್ಧಿ ಮಾಡಿದ್ದೇವೆ ಅನ್ನುವಂಥ ಒಂದು ತೃಪ್ತಿ ಇವತ್ತು ನಮಗಿದೆ. ಆದರೆ ದುರದೃಷ್ಟ ಸಂಗತಿ ಏನಂತ ಹೇಳಿದರೆ, ನಾವೆಲ್ಲ ರಾಜಶೇಖರ್ ಪಾಟೀಲ್ ಅವರಿಗೆ ಈ ಸಲ ಮತ್ತೆ ಅವರು ಗೆಲ್ತಾರೆ. ಮತ್ತೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ಜನ ಇವತ್ತು ನಮ್ಮ ಮೇಲೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದಾರೆ. ಸರ್ಕಾರ ನಡೀತಾ ಇದೆ, 21-22 ತಿಂಗಳಾಯಿತು. ಒಳ್ಳೆಯ ಸೇವೆಯನ್ನು, ಜನಪರ ಜೀವಪರ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಈ ಸರ್ಕಾರದಲ್ಲಿ ನಾನು ಮತ್ತು ರಹೀಂ ಖಾನ್ ಜೊತೆಯಲ್ಲಿ ಒಂದು ವೇಳೆ ನೀವೆಲ್ಲರೂ ತಪ್ಪು ಮಾಡದೇ ಇದ್ದರೆ ಇವತ್ತು ರಾಜಶೇಖರ್ ಪಾಟೀಲ್ ಅವರು ಶಾಸಕರಾಗಿ ಅಷ್ಟೇ ಅಲ್ಲ, ಮಂತ್ರಿಯಾಗಿಯೂ ಸೇವೆ ಮಾಡ್ತಾ ಇದ್ರು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಸೋಲು ಗೆಲುವು ಸಹಜ. ಯಾರು ಸೋಲುವುದರಿಂದ, ಗೆಲ್ಲುವುದರಿಂದ ಯಾರ್ದೇನು ಚರಿತ್ರೆ ಬದಲಾವಣೆ ಆಗೋದಿಲ್ಲ. ಹಿಂದೆ ನಾವೇನು ಸೇವೆ ಮಾಡಿದ್ದೇವೆ ಅದು ಉಳಿತದೆ. ಈಗಾಗಲೇ ಹೇಳಿದರು, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯೆ ನಾವೇನು ಸೇವೆ ಮಾಡ್ತೀವಿ, ಏನು ಸಾಧನೆ ಮಾಡ್ತೀವಿ, ಅದೇ ಶಾಶ್ವತವಾಗಿ ಉಳಿತದೆ. ಇವತ್ತು ಜನ ಬರ್ತಾರೆ ಹೋಗ್ತಾರೆ, ಹ್ಯಾಂಗ್ ಬರ್ತಾರೆ ಗೊತ್ತಾಗೋದಿಲ್ಲ. ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಮಾತನಾಡಿ, ಹುಮನಾಬಾದ್ ಕ್ಷೇತ್ರದ ಅಭಿವೃದ್ಧಿಗಾಗಿ ಪಾಟೀಲ್ ಪರಿವಾರ ಹಗಲಿರುಳೆನ್ನದೆ ದುಡಿತಾ ಇದೆ. ಆದರೆ 2023ರ ಚುನಾವಣೆಯಲ್ಲಿ ಕ್ಷೇತ್ರದ ಜನ ತೆಗೆದುಕೊಂಡ ಒಂದು ತಪ್ಪು ನಿರ್ಧಾರದಿಂದ ಸಚಿವರಾಗಿ ಕ್ಷೇತ್ರದ ಜನತೆಯ ಸೇವೆ ಸಲ್ಲಿಸಬೇಕಿದ್ದ ವ್ಯಕ್ತಿಯನ್ನ ಮನೆಯಲ್ಲಿ ಕೂರಿಸುವಂತಾಗಿದೆ ಎಂದರು.
ಇನ್ನು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಎಲ್ಲ ಅಭಿಮಾನಿಗಳು ತಮ್ಮ ಅಭಿಮಾನದ ಶಿಳ್ಳೆ ಕೇಕೆ ಶುಭಾಶಯಗಳ ಮೂಲಕ ಕ್ಷೇತ್ರದ ಜನತೆ ಸದಾ ನಿಮ್ಮೊಂದಿಗೆ ಇದ್ದೇವೆ ಎಂಬುದನ್ನು ತೋರಿಸಿಕೊಟ್ರು. साथी और इतने क्लोजली फ्रेंड है राजशेखर साहब के, सभी एमएलए गवर्नमेंट में जितने लोग हैं पूरे लोग उनके क्लोज फ्रेंड्स हैं और वो जो बोलते हैं वही काम जरूर इमीडिएटली होता है. साथ ही उनके भाई भीमू पटेल है, डॉक्टर चंद्रशेखर है, हुमनाबाद के लिए 24 आवर उनका परिवार पूरा साथ दे रहा है. 24 ಅವರ್ಸ್ ಯಾವಾಗಲೂ ಆ ಪರಿವಾರ ಕೆಲಸ ಮಾಡ್ಲತ್ತಾರೆ. ಆ ಪರಿವಾರಿಗೆ ಏನು ಕಡಿಮೆ ಇಲ್ಲ. ಆ ಪರಿವಾರವರು ಎಲ್ಲರೂ ದೊಡ್ಡ ದೊಡ್ಡ ಪ್ಲೇಸ್ನಲ್ಲಿ ಫಾರಿನ್ನಲ್ಲಿ ಅಲ್ಲಿ ಇದ್ದು ಅಲ್ಲಿ ಇಲ್ಲಿ ಬಿಸ್ನೆಸ್ ದೊಡ್ಡ ದೊಡ್ಡ ಮಾಡಬಹುದು. ದೇವರು ಏನು ಕಡಿಮೆ ಕೊಟ್ಟಿಲ್ಲ. ಆದರೂ ಜನಸೇವೆ ಸಲಹೆಗೆ ಅವರು ಇಲ್ಲೇ ಇದ್ದು ಎಲ್ಲ ಜನಗೆ ಸೇವೆ ಮಾಡ್ಲತ್ತಾರೆ 100%. क्योंकि दिन रात, रात रही तो दिन होता है, दिन हो तो रात होती है. बड़े बड़े लीडरों को ऊंच नीच हुआ है. इंदिरा गांधी जैसे प्राइम मिनिस्टर थे उनको भी आगे पीछे होना पड़ा है. तो राजशेखर पाटिल के साथ मैं ईश्वर खंडरे जी कभी भी ठहरे हैं और हमेशा ठहरे रहेंगे इस परिवार के साथ. आगे जितने भी डेवलपमेंट काम हो रहे हैं बीदर डिस्ट्रिक्ट में, कम से कम अभी सीएम आने वाले हैं 16 को बीदर को सीएम आने वाले हैं. एयरपोर्ट जो बंद हो गया था वो एयरपोर्ट को फ्लाइट जो बंद रुक गई थी, बंद हो गई थी, वो फ्लाइट को फिर से हमारे जो एमपी नए आप जिसको चुन के दिए हैं सागर खंडरे को और ईश्वर खंडरे जी और हम सभी मिलके फिर से बिदर में फ्लाइट चालू होने के लिए मुख्यमंत्री सिद्धरामैया जी को बुलाए हैं. वो आके उस दिन उद्घाटन करने वाले हैं और उस टाइम बहुत से उद्घाटन होने वाले. खुद मेरे डिपार्टमेंट से कम मैं 150 करोड़ रुपीस दिया हूं बिदर डिस्ट्रिक्ट में और डीसी ऑफिस को 60 करोड़ रुपीस. मैं ईश्वर जी नया डीसी ऑफिस बने जा रहा है बिदर में. बिदर हॉस्पिटल्स 2 नए बने जा रहे हैं 25-25 करोड़ के. डिग्री कॉलेज, वुमेन्स डिग्री कॉलेज और को एजुकेशन डिग्री कॉलेज 25-25 करोड़ के बने जा रहे हैं. हॉस्टल्स बने जा रहे हैं 25-25 करोड़ के. इस तरह से मैं समझता हूँ मोर देन 500 करोड़ से ज़्यादा उस दिन उद्घाटन होने वाला है. आपको पूरा डिटेल पेपर मीडिया में आएगा. ये इसी 16 को चीफ मिनिस्टर यहाँ पे आने वाले. तो मैं राजशेखर साहब को और उनके परिवार को, उनके बच्चों को बहुत बहुत, आज का दिन इतना बड़ा है, खुशियाँ भी है और एक साल हमारा कम भी हो रहा है, वो सोच के भी चलना है. हम दुनिया में हम अगर आए हैं तो सब कुछ सोच समझ के चलना चाहिए. खुशी भी है, गम भी है. तो हम सब मिलके बहुत ही अच्छा काम करेंगे. बहुत ही एक अच्छे लीडर को हुमनाबाद की जनता क्या मालूम क्या हो गया उस दिन, डिसीजन गलत हो गया. एक बहुत पावरफुल पोस्ट रही के वो बहुत बड़ा काम करने वाले थे, लेकिन आने वाले दिन में जरूर खुदा हम सबको मिल के काम करने का मौका देगा. इतना बोलते हुए मैं सभी को बहुत बहुत धन्यवाद बोलता हूँ. जय हिंद. नमस्कार.